ನ್ಯೂ ಇಯರ್ಗೆ ಎಣ್ಣೆ ಹೊಡೆದು ಬಾಲ ಬಿಚ್ಚಂಗಿಲ್ಲ. ಗಲ್ಲಿ ಗಲ್ಲಿಯಲ್ಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೊಸ ರೂಲ್ಸ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಪೊಲೀಸರಿಗೆ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ನಿಂದ ಪತ್ರವನ್ನ ಕೂಡ ಬರೆಯಲಾಗಿದೆ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿಗೆ ಇರಲಿಕ್ಕಿದೆ ಪೊಲೀಸ್ನ ಸರ್ಪಗಾವಲು. ಪೊಲೀಸ್ ಆಯುಕ್ತರಿಗೆ 6 ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಸೋಸಿಯೇಷನ್ ಅವರು. ಬೇಸ್ಮೆಂಟ್ ಸಂಪೂರ್ಣ ಕ್ಲೋಸ್ ಮಾಡಿಸುವಂತೆ ಸಲಹೆ. ಗಲಾಟೆ ಹೆಚ್ಚಾಗೋದಕ್ಕೆ ಅನೈತಿಕ ಚಟುವಟಿಕೆಗೆ ಇದೇ ಮುಖ್ಯ ಕಾರಣ. ಸುರಕ್ಷತೆಯ ದೃಷ್ಟಿಯಿಂದ ಬೇಸ್ಮೆಂಟ್ ಅನ್ನ ಕ್ಲೋಸ್ ಮಾಡಿಸಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಲಾಗಿದೆ. ನೋಡಿ, ಡಿಸೆಂಬರ್ 31ರ ಸಂಜೆ 7ರಿಂದ ವಾಹನ ಸಂಚಾರ ನಿಷೇಧಿಸಿ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ. ಏಕಮುಖ ಸಂಚಾರ ಮಾತ್ರ ಮಾಡಿ. ರಾತ್ರಿ 9 ಗಂಟೆ ನಂತರ ಸಾರ್ವಜನಿಕರಿಗೆ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಿ. ಕಾವೇರಿ ಜಂಕ್ಷನ್ ನಿಂದ ಒಪೇರಾ ಜಂಕ್ಷನ್ ಕಡೆಗೆ ಏಕಮುಖ ಸಂಚಾರ ಇರಲಿ. ಬೀದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸಂಪೂರ್ಣ ನಿಷೇಧವನ್ನ ಹೇರಬೇಕು. ಮೆಟ್ಟಲುಗಳ ಮೇಲೆ ಕುಳಿತುಕೊಳ್ಳದಂತೆ ಸೂಚನೆಯನ್ನ ಕೊಡಿ. ಹೊಸ ವರ್ಷಾಚರಣೆಯ ಸ್ಥಳದಲ್ಲಿ ಇರುವಂತಹ ಮಳಿಗೆಗಳ ಬೇಸ್ಮೆಂಟ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಖಡಕ್ ರೂಲ್ಸ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಹೇಗೆ ರೂಲ್ಸ್ಗಳು ಇರ್ತಾ ಇತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಬಹಳ ಟಫ್ ರೂಲ್ಸ್ ಅನ್ನ ಹೇರ್ತಾ ಇದೆ ಪೊಲೀಸ್ ಇಲಾಖೆ. ಇನ್ನು ಸುಹೇಲ್ ಯೂಸುಫ್, ಕಾರ್ಯದರ್ಶಿ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಅವರ ಜೊತೆ ನಮ್ಮ ಕಲೀಗ್ ಮಾತನಾಡಿಸಿದ್ದಾರೆ. ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಇನ್ನೇನು ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷ ಅಂತಂದರೆ ಕಳೆಗಟ್ಟದ್ದು MG ರೋಡು ಮತ್ತು ಬ್ರಿಗೇಡ್ ರೋಡು. ಪ್ರತಿ ವರ್ಷ ಹೊಸ ವರ್ಷದ ಸಂಭ್ರಮಾಚರಣೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರಿಗರು MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಬಂದು ಹೊಸ ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಸೊ ಹೀಗಾಗಿ ಬ್ರಿಗೇಡ್ ರೋಡ್ ಶಾಪ್ ಓನರ್ಸ್ ಅಸೋಸಿಯೇಷನ್ನು ಪ್ರತಿ ವರ್ಷವೂ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಪೊಲೀಸ್ ಇಲಾಖೆಗೆ ಜೊತೆಗೆ ತಮ್ಮದೇ ಒಂದು ಅಸೋಸಿಯೇಷನ್ ಕಡೆಯಿಂದ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದೆ. ಸೊ ಈ ಬಾರಿ ಅಸೋಸಿಯೇಷನ್ ಕಡೆಯಿಂದ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಪೊಲೀಸ್ ಇಲಾಖೆಗೆ ಯಾವ ರೀತಿಯಾದಂತಹ ಒಂದು ಸಲಹೆ, ಸೂಚನೆ ಮತ್ತು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆಗೆ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿರುವಂತಹ ಸುಹೇಲ್ ಯೂಸುಫ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಹೊಸ ವರ್ಷಕ್ಕೆ ಕೆಲವೇ ಕ್ಷಣಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ನಿಮ್ಮ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಕಡೆಯಿಂದ ಯಾವ ರೀತಿಯಾದಂಥ ಸಿದ್ಧತೆಗಳು ಆಗಿದೆ ಅಂತ? ಇದು ಫಸ್ಟ್ ಡೆಕೋರೇಷನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಆಗಿದೆ. ಪ್ರತಿ ವರ್ಷ ನಾವು ಡೆಕೋರೇಷನ್ ಬಂದುಬಿಟ್ಟು ಇಂಪ್ರೂವ್ ಮಾಡ್ತಾ ಇರ್ತೀವಿ. ಈ ಸಲ ತುಂಬ ಒಳ್ಳೆ ಡೆಕೋರೇಷನ್ ಆಗಿದೆ. ಮತ್ತು ಪಬ್ಲಿಕ್ಗೆ ಎಂಜಾಯ್ ಮಾಡಲಿ ಅಂತ ಅದು ಬಂದುಬಿಟ್ಟು ನಾವು ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ಗೆ ಇಲ್ಲ ಗೌರ್ಮೆಂಟ್ಗೆ ಏನೇನು ಬೇಕಾಗಿದೆ ಅದೆಲ್ಲ ಬಂದುಬಿಟ್ಟು ಸಹಾಯ ಮಾಡಿಕೊಡ್ತೀವಿ ನಾವು. ಸರ್, ಈಗ ಕೇವಲ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮಾತ್ರ ಸರ್ ಆ ಒಂದು ಸೆಲೆಬ್ರೇಷನ್ ಇರೋದು. ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಬ್ರಿಗೇಡ್ ರೋಡು, MG ರೋಡಿಗೆ ಬರ್ತಾರೆ. ಸೊ ನಿಮ್ಮ ಕಡೆಯಿಂದ ಪೊಲೀಸ್ ಇಲಾಖೆಗೆ ಯಾವೆಲ್ಲ ಮನವಿಗಳನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಸುರಕ್ಷತಾ ದೃಷ್ಟಿಯಿಂದ? ಏನಿದೆ ಅಂದರೆ 7 ಗಂಟೆಯಿಂದ ಬಂದುಬಿಟ್ಟು ಫ್ಯಾಮಿಲೀಸ್ ಬರ್ತಾರೆ. ಚಿಕ್ಕ ಮಕ್ಕಳು ಮತ್ತು ಫ್ಯಾಮಿಲೀಸ್ ಬಂದುಬಿಟ್ಟು ಇಲ್ಲಿ ನೋಡೋಕ್ಕೆ ಬರ್ತಾರೆ. ಅವ್ರು ನೋಡೋಕ್ಕೆ ಬಂದರೆ ಇಲ್ಲಿ ಬಂದುಬಿಟ್ಟು ಅವ್ರ ಸೇಫ್ಟಿ ಇರಬೇಕಂತ ಟ್ರಾಫಿಕ್ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ. 7 ಗಂಟೆಗೆ ಬಂದುಬಿಟ್ಟು ಟ್ರಾಫಿಕ್ ಬಂದು ಕ್ಲೋಸ್ ಮಾಡಿಸ್ಬೇಡಿ, ಬ್ರಿಗೇಡ್ ರೋಡ್ಗೆ ಎಂಟ್ರಿ ಬೇಡ, ಮತ್ತು ಅವ್ರ ಸೇಫ್ಟಿ ಆಗತ್ತೆ. ಮತ್ತು 9 ಗಂಟೆ ಮೇಲೆ ಬಂದುಬಿಟ್ಟು ನಡೆಯೋ ಜನ ಬಂದುಬಿಟ್ಟು ಮೇಲೆಂದು ಕೆಳಗಡೆ ಮಾತ್ರ ಹೋಗಬೇಕು. ಕಾವೇರಿಯಿಂದ ಆಪುರ ತನಕ ಹೋಗಬೇಕು, ಯಾರು ಮೇಲೆ ಬರಬಾರ್ದು. ಅದು ನಡೆಯೋರಿಗೆ ಬಂದುಬಿಟ್ಟು ಒನ್ ವೇ. ಯಾಕೆಂದರೆ ಏನೋ ಒಂದು ಕ್ಲ್ಯಾಶ್ ಆದರೆ ಸುಮ್ಮನೆ ಬಂದುಬಿಟ್ಟು ಒಂದು ಪ್ರಶ್ನೆ ಆಗುತ್ತೆ. ಅದಕ್ಕೆ ಬಂದುಬಿಟ್ಟು ನಾವು ಬಂದುಬಿಟ್ಟು ಒಂದೇ ಕಡೆ ಇದು ಪಬ್ಲಿಕ್ ಮೂವ್ಮೆಂಟ್ ಆಗಲಿ. ಮತ್ತು ಎಕ್ಸಿಟ್ಸ್ ಅಲ್ಲ, ರೆಸ್ಟ್ ಹೌಸ್ ರೋಡ್ ಇದೆ, ಚರ್ಚ್ ಸ್ಟ್ರೀಟ್ ಇದೆ, ಮತ್ತು ಸಣ್ಣ ಪುಟ್ಟ ಇದು ಎಂಟ್ರೀಸ್ ಲೆಫ್ಟ್ನಲ್ಲಿ ಎಕ್ಸಿಟ್ಸ್ ಇದೆ. ಅದು ಬಂದುಬಿಟ್ಟು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ ಪೊಲೀಸ್ಗೆ. ಯಾಕೆಂದರೆ ಅದು ಏನೋ ಒಂದು ಮಿಸ್ಚೀಫ್ ಮಾಡಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೇರಿಸ್ಕೊಬಿಟ್ರೆ ಅವ್ರ ಪೊಲೀಸ್ಗೆ ಕಷ್ಟ ಆಗುತ್ತೆ. ಸರ್, ಈಗ ಫೈನಲ್ಲು ಇಲ್ಲಿ ಬರುವಂತಹ ಪಬ್ಲಿಕ್ಸಿಗೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಸಲಹೆ ಕೊಡ್ತೀರಾ ಅಥವಾ ಏನು ಡೈರೆಕ್ಷನ್ಸ್ ಕೊಡ್ತೀರಾ ಅಂತ ಹೇಳಿ? ಸೇಫಾಗಿ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ಆರಾಮಾಗಿ ಹೋಗ್ಬೋದು. ಏನು ಚಿಂತೆ ಮಾಡೋಬೇಕಾಗಿಲ್ಲ. ಇಲ್ಲಿ ಬಂದೋಬಸ್ತ್ ಪೂರ್ತಿ ಇದೆ, ಏನು ಇನ್ಸಿಡೆಂಟ್ ಆಗಂಗೆ ಇಲ್ಲ. ಇದಿಷ್ಟು
ಯೂಸುಫ್ ಸೋಯಲ್ ಹೇಳ್ತಾ ಇರುವಂತಹ ಮಾತು ಅಂದರೆ, ಪ್ರತಿ ವರ್ಷ ಈ ಒಂದು ಸಂಭ್ರಮಾಚರಣೆಗೆ ಬ್ರಿಗೇಡ್ ರೋಡ್ ಮತ್ತು MG ರಸ್ತೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಸೊ ಈ ಬಾರಿನೂ ಅದೇ ರೀತಿಯಾದಂಥ ಒಂದು ಭದ್ರತಾ ಇರುತ್ತೆ. ಸೊ ಬರುವಂಥ ಸಾರ್ವಜನಿಕರು ನಿಶ್ಚಿಂತೆಯಿಂದ ಬಂದು ಹೊಸ ವರ್ಷವನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿ ಸೇಫ್ಟಿಯಿಂದ ಮನೆಗೆ ಹೋಗಿ ರೀಚ್ ಆಗ್ಬೋದು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.